ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚುಟ್ಟಿ ಅದಲ್ಲ, ಅದಕ್ಕೆ ನಾವೆಲ್ಲ ಫ್ಯಾಮ್ಲಿ ಕೂಡಿ ಒಂದು ರೆಸಾರ್ಟ್ ಹೋಗ್ಲತ್ತೀವಿ. ಅದು ಸಕಲೇಶ್ಪುರ್ನೊಳಗದ. ಸೊ ಥ್ರೂ ಔಟ್ ದಿ ಜರ್ನಿ ವಿಡಿಯೋಸ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಶೇರ್ ಮಾಡಿರಿ. ಬಾಯ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ಸ್ ಚಾನಲ್. ಯಾವಾಗಂತ ಬಿಡ್ಕೊಳ್ತೇನೆ, ಆಗಲೇ ತುಂಬಾ ಲೇಟ್ ಆಗಿದೆ. 2 ಗಂಟೆ. ಈ ಕೆಳಗೆ ಹೋಗ್ಲತ್ತಿದ್ದೆವು. ಎಲ್ಲರೂ ಕೆಳಗಾರ, ಅಲ್ಲೂ ನಿಂತ್ಕೊಂಡಾರ. ಈಗ ಬರಸ್ತನ ಕೆಳಗೆ ಬರಸ್ತನ ಗಾಡಿ ರೆಡಿ ಇತ್ತು. ಎಲ್ಲ ಲಗೇಜ್ ಎಲ್ಲ ಅದ್ರೊಳಗೆ ಹಾಕಿ ಇನ್ನೊಂದು ಕಾರ್ ಸಲಕ್ಕೆ ವೇಟ್ ಮಾಡಿದೆವು. ಅವ್ರು ಯಾಕೋ ಬಂದಿಲ್ಲ. ಅದಕ್ಕೆ ನಾವು ಅವ್ರಿರೋ ಕಡೆನೇ ಹೋದೆವು ಅಲ್ಲಿ ತನಕ. ಯಾಕಂದ್ರೆ ಈ ಕಾರ್ನೊಳಗೆ ಹಿಂದೆಲ್ಲ ಭಾಳ ಲಗೇಜ್ ಇದ್ದಿದ್ದು ಆ್ಯಂಡ್ ಕೂಡ್ಲಕ್ಕೆ ಜಾಗ ಇದ್ದಿದ್ದಿಲ್ಲ. ನಾನು ಮತ್ತು ನನ್ನ ತಂಗಿ ಇಬ್ಬರು ಆ ಕಾರ್ನೊಳಗೆ ಹೋಗ್ತೇವೆ. ಈಗ ಇದ್ರಾಗ ನಾನು, ನಮ್ಮ ಮಮ್ಮಿ, ತಮ್ಮ, ಡಯನಾ ಎಲ್ಲ ಈ ಕಾರ್ನಾಗ ಹೋಗ್ತೇವೆ. ಮುಂಜಾನೇನು ನಾಷ್ಟ ಮಾಡಿರಲಿಲ್ಲ, ಸೊ ಹಸಿವಾಗಿದ್ದು. ಆ್ಯಂಡ್ ಎಲ್ಲರಿಗೂ ಟ್ಯಾಬ್ಲೆಟ್ನ ತೊಗೊಳೋದಿತ್ತು, ನನಗೆ, ಮಮ್ಮಿಗೆ. ಅದಕ್ಕೆ ಇಲ್ಲಿ ಎಲ್ಲೋ ತಟ್ಟೆ ಇಡ್ಲಿ ಫೇಮಸ್ ಇರ್ತದೆ ಅಂತ ಅಲ್ಲಿ ಬಂದು ತಟ್ಟೆ ಇಡ್ಲಿ ಎಲ್ಲ ತಿನ್ನತ್ತೀವಿ. ದೋಸೆ, ಚಿತ್ರಾನ್ನ ಎಲ್ಲ ಚಲೋ ಇತ್ತು ಗಿಡದ ಕೆಳಗೆ. ಅದು ತಿಂದು ಸ್ವಲ್ಪ ಹೊತ್ತು ಮುಂದೆ ಬಂದಮೇಲೆ ಇಲ್ಲಿ ಎಳ್ನೀರು ಕಾಣಿಸ್ತು. ನಾಷ್ಟ ಮಾಡಿ ಸ್ವಲ್ಪ ಲೇಟ್ ಆಗಿತ್ತು, ಸೊ ಎಳ್ನೀರು ಅದೆಲ್ಲ ಕುಡಿದೆವು. ಎಳ್ನೀರು ಕುಡಿಯುವಾಗ ಒಳಗೇನು ಅದು ಕೊಬ್ಬರಿ ತೆಗೆದು ಕೊಡ್ತಾರಲ್ಲ, ಅದು ಚಲೋ ಇರ್ತದೆ. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ರೆಸಾರ್ಟ್ ಬಂತು. ಚಲೋ ಅಲ್ಲ ರೆಸಾರ್ಟ್, ಎಲ್ಲ ಕಡೆ ಗಿಡಗಳು, ತಣ್ಣಗಿತ್ತು ಪ್ಲೇಸ್. ಆ್ಯಂಡ್ ಹಕ್ಕಿಗಳ ಸೌಂಡ್ ಚಲೋ ಅನ್ಸ್ಲತ್ತಿತ್ತು. ಎಲ್ಲೋ ಬೇರೆ ಕಡೆ ಎಲ್ಲೋ ಬಂದಿವೇನೋ ಅಂತ ಫೀಲ್ ಆಗ್ಲತ್ತಿತ್ತು. ನೋಡ್ರಿ, ಎಲ್ಲ ಕಡೆ ನೋಡಿದ್ರು ಬರೀ ಗಿಡಗಳು, ಹಕ್ಕಿ ಸೌಂಡು ಕಿವಿಗೆ ಭಾಳ ಚಲೋ ಅನ್ಸ್ಲತ್ತಿತ್ತು. ಬಿಕಾಸ್ ಬೆಂಗ್ಳೂರ್ನಾಗಾಗಲಿ ಎಲ್ಲಿ ಭೀ ಭಾಳ ಕಿರಿಕಿರಿ ಇರ್ತದಲ್ಲ. ಸೊ ಎಲ್ಲೋ ಬೇರೆ ಕಡೆ ಬಂದಿದ್ದೆವು ಅಂತ. ಒಳಗೆ ಬಂದೀವಿ. ಒಳಗೆ ಬಂದಮೇಲೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಮತ್ತು ಒಂದು ಏನಂತಾರೆ ಟವಲ್ ಫ್ರೀಸ್ ಮಾಡಿಂದೇನೋ ಇದ್ದಿದ್ದು, ಅದು ತಣ್ಣಗಿದ್ದಿದ್ದು. ಸ್ವಲ್ಪ ಅದೆಲ್ಲ ಮುಖಕ್ಕೆ ಹಚ್ಕೊಂಡ್ಮೇಲೆ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಯಿತು. ಇವು ಗಾಡಿ ನೋಡ್ರಿ ಎಷ್ಟು ಚಲೋ ಅದ, ಕೆಂಪಾಗ. ಅದು ನನಗೆ ಭಾಳ ಇಷ್ಟ ಐತಿ. ಈ ಬಗ್ಗಿ, ರೆಡ್ ಬಗ್ಗಿ ಚಲೋ ಅವಲ್ಲ. ಸೊ ಅದ್ರಾಗೆ ಕುಂತು ಹೋದೆವು ರೂಮಿಗೆ. ಮಜಾ ಹೊಂಟಿತ್ತು ಅದ್ರೊಳಗೆ ಕುಂತು. ಇಲ್ಲಿ ನೋಡ್ರಿ ಎಷ್ಟು ಚಲೋ ಅದ, ಲೇಕ್ ವ್ಯೂ ಅದ. ಆ್ಯಂಡ್ ಇದೆಲ್ಲ ಸಪ್ರೇಟ್ ವಿಲಾಸ್ ಅವ. ಇಲ್ಲಿ ಡಕ್ ಫೀಡಿಂಗ್ ಮತ್ತು ಫಿಶ್ ಫೀಡಿಂಗ್ ಇಲ್ಲಿ ಬರ್ಬೋದು. ನಮ್ಮ ರೂಮೆಲ್ಲ ಇಷ್ಟು ಒಳಗೇನಿಲ್ಲ, ಅಲ್ಲೇ ಅದಾವ. ಬಟ್ ಸುಮ್ಮನೆ ರೌಂಡ್ ಹೊಡಿಸ್ಲಕ್ಕೆ ಅಂತೇಳಿ ತೊಗೊಂಡು ಬಂದಾರ. 100 ಎಕ್ರೇಸ್ ಅದ ಅಂತಿದ್ದು. ನಾವು 100 ಅಲ್ಲ, ಒಂದು 2 ಕಿಲೋಮೀಟ್ರ್ ಭೀ ಹೋಗಿ ನೋಡಲ್ಲ, 1 ಎಕರೆ ಭೀ ಹೋಗಿ ನೋಡಲ್ಲ. ಸುಮ್ಮನೆ ಅದಕ್ಕೆ ಆ ಬಗ್ಗೆನಾಗ ರೌಂಡ್ ಹಾಕ್ದೆವು. ಈಗ ರೂಮಿಗೆ ನಡೆದೀವಿ. ಇಲ್ಲಿ ನೋಡ್ಲತ್ತೀರಿ, ನನ್ನ ತಂಗಿ ಕುಂತಾಳ. ಆ್ಯಂಡ್ ಇದು ಹಾಲ್ ಅದ. ಈ ಹಾಲ್ನಾಗ ಇಲ್ಲಿ ಸೋಫಾಕ್ಕೆ ಬೆಡ್ ಕೊಟ್ಟಾರ. ಒಂದು ರೂಮ್ನಾಗ 3 ಜನ ಇರ್ಬೋದು. ಸೊ ಆ ಕಡೆಯಿಂದ ರೂಮು ನಮ್ಮದು ಬುಕ್ಕಿಂಗ್ ಆಗಿಂದೇ ಅದ. ಅಲ್ಲಿ ನಮ್ಮ ಅಕ್ಕದು ಇರ್ತಾರೆ. ಇದು ಒಂದು ಸಣ್ಣ ಪ್ಯಾಂಟ್ರಿ, ಎಲೆಕ್ಟ್ರಿಕ್ ಕೆಟಲ್, ಫ್ರಿಜ್ಜು ಆನ್ ಎಲ್ಲ ಇಟ್ಟಾರ ಇಲ್ಲಿ. ಇದ್ರೊಳಗೆ ಏನು ಇಟ್ಟಾರ ನೋಡಮ್ಮ. ಇಲ್ಲೆಲ್ಲ ಗ್ರೀನ್ ಟೀ ಅಂತ, ಇಲ್ಲಿ ಕಾಫಿ ಬೇಕಾದರೆ ನಾವು ಮಾಡ್ಕೊಂಡು ಕುಡಿಬೋದು.
ನೋಡಮ್ಮ ಇಲ್ಲಿ ಬೆಡ್ರೂಮ್ಗೆ ಹೋಗಮ್ಮಿ. ಚಲೋ ಅದಲ್ಲ ಬೆಡ್ರೂಮ್. ಇಲ್ಲಿ ಸೋಫಾನೂ ಅದ. ಈ ಬೆಡ್ ಮೇಲೆ ಆರಾಮ್ಸೆ 3 ಜನ ಮಲಗ್ಬೋದು. ನಾವು ಈ ಒಂದು ರೂಮ್ನಾಗ 4 ಜನ ಇರ್ಲತ್ತೀವಿ. ಇದು ವಿಂಡೋಯಿಂದ ಹೊರಗೆ ನೋಡಿದ್ರೆ ಎಷ್ಟು ಚಲೋ ವ್ಯೂ ಅದ. ಮುಂಜಾನೆ ಇಲ್ಲೆಲ್ಲ ಫಾಗ್ ಇದ್ದಿರ್ತದ. ಮುಂಜಾನೆ ಎದ್ದು ನೋಡಬೇಕು ಹೆಂಗಿರ್ತದ ಇಲ್ಲಿಂದ ವ್ಯೂ ಅಂತ. ನಾಯಿ ಎಲ್ಲ ಭಾಳ ಬೊಗಳ್ಲತ್ತವ ಇಲ್ಲಿ. ಎಲ್ಲ ಸರ್ವಿರೋ ನಾಯಿ. ಇಲ್ಲಿ ಬಾತ್ರೂಮ್ ಬಿಟ್ಟಾರ ಆ್ಯಂಡ್ ಲಾಕರ್ ಅದ, ಐರನ್ ಟೇಬಲ್, ಐರನ್. ಇದು ಈ ಕಡೆ ನೋಡಮ್ಮ. ಇದು ಬಾತ್ರೂಮ್ಗೆ 2 ಡೋರ್ ಅವ. ಒಂದು ಹಾಲಿಗೂ ಆಗ್ತದ, ಒಂದು ಕಡೆ ಒಳಗಿಂದೂ ಬರ್ತದ. ಆಮೇಲೆ ಸಿಂಕ್. ಇಲ್ಲಿ ಶವರ್ ಅದ ಒಳಗೆ ಭೀ. ಆ್ಯಂಡ್ ಇದ್ರದ್ದು ಸ್ಪೆಷಲ್ ಏನಂತಂದ್ರೆ ಹಿಂಗೆ ಹೊರಗೆ ಓಪನ್ ಶವರ್ನೂ ಅದ. ಬಟ್ ಇಲ್ಲಿ ಶವರ್ ಮಾಡಬೇಕು ಅಂತಂದ್ರೆ ಮುಗಿದೈತೆ ಕತೆ. ಯಾರ ಮ್ಯಾಗೆಲ್ಲ ಡ್ರೋನ್ ಬಿಟ್ಟಿರಂದ್ರೆ ಚಲೋ ಅದ. ಅಷ್ಟರೊಳಗೆ ಹಸಿವಾಗಿದ್ದು ಬಫೆ ಟೈಮ್ ಆಗಿತ್ತು. ಇಲ್ಲಿ ಟೈಮಿಂಗ್ ಇತ್ತು. ಸೊ ಅಷ್ಟರೊಳಗೆ ಊಟ ಮಾಡಬೇಕಿತ್ತು. ಅದಕ್ಕೆ ಇಲ್ಲಿ ಎಲ್ಲ ತೊಗೊಂಡು ಊಟ ಮಾಡಿರ್ತೀವಿ. ಅಪ್ಪ ಎಷ್ಟು ಇತ್ತದ ಊಟ ಅಂತಂದ್ರೆ ಎಷ್ಟು ವೆರೈಟೀಸ್ ಆಫ್ ಫುಡ್ ಇತ್ತು. ಬಟ್ ನಾವು ತಿನ್ನಂಗೆ ಏನು ಇರಲಿಲ್ಲ. ಏನೋ ಸುಶಿ ಕೈಂಡ್ ಆಫ್ ಎಲ್ಲ ಇತ್ತು. ಅದು ತೊಗೊಂಡು ಟೇಸ್ಟ್ ಮಾಡಿದಾಗ ಬಟ್ ಡೆಸರ್ಟ್ಸ್ ಮಾತ್ರ ಮಸ್ತ್ ಇದ್ದು. ಒಂದು ಚಲೋ ಇದ್ದು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೆವು. ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ಲತ್ತಾರ. ಬಟ್ ನಾ ಇಲ್ಲೇ ಮ್ಯಾಕ್ಸ್ ಕುಂತು ಸುಮ್ಮನೆ ನೋಡತ್ತೀನಿ. ನನಗೆ ಹೆಲ್ತ್ ಇಶ್ಯೂ ಅದಲ್ಲ. ಸೊ ಅದಕ್ಕೆ ನಾನು ನೀರಾಗೆಲ್ಲ ಹೋಗಂಗೇನಿಲ್ಲ. ಸುಮ್ಮನೆ ಕುಂತು ನೋಡೋದಷ್ಟೇ. ಇವತ್ತಿಗೆ ಇಷ್ಟೇ. ಇದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮತ್ತು ನೈಟೆಲ್ಲ ಏನು ಮಾಡಬೇಕು ಗೊತ್ತಿಲ್ಲ. ಸ್ವಲ್ಪ ಟಯರ್ಡ್ ಆಗದ. ನಾನು ಮಲ್ಕೊತೀನಿ. ಇವತ್ತಿಗೆ ಇಷ್ಟೇ. ಬಾಯ್. ಟೇಕ್